ಇವತ್ತು ನೀವು ಹೆಬ್ಬೆಟ್ಟು ಬಸವ ದೇವಸ್ಥಾನಕ್ಕೆ ಬಂದಿದ್ದೀರಾ, ಕಾರಣ ಏನಿರ್ಬೋದು? ಮಳವಳ್ಳಿ ನಾವು ದಿನಾಂಕ 22-23ರಂದು ನಮ್ಮ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಯಲ್ಲಿ ಸನ್ನಿಧಿಯಲ್ಲಿ ಬಂದು ಅವರ ಕೃಪೆಯನ್ನು ಕೇಳಲು ನಮ್ಮ ಗ್ರಾಮದ ಮುಖಂಡರುಗಳು ಎಲ್ಲರೂ ಆಗಮಿಸಿದ್ದೀವಿ. ಈ ಹೆಬ್ಬೆಟ್ಟು ಬಸವಣ್ಣ ಪ್ರಸಾದ ಕೊಟ್ಟ ಮೇಲೆ ನಿಮ್ಮೂರಲ್ಲಿ ಹಬ್ಬನ? ಈ ಸುತ್ತ ನಮ್ಮ ಹಳ್ಳಿಗಳಲ್ಲಿ ಮೊದಲು ನಮ್ಮ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಯ ಕೃಪೆಯನ್ನು ಕೇಳೇ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಬಂದಿರ್ತೇವೆ. ಎಷ್ಟು ಊರು ಈ ಥರ ಒಂದು ಪ್ರತಿದಿನಲ್ಲಿದೆ? ಸುಮಾರು ಒಂದು 50-60 ಗ್ರಾಮಗಳು ಇರ್ಬೋದು ಸರ್. ಮಳವಳ್ಳಿ ತಾಲೂಕು ಹಿಡಿದು ಈ ಕಡೆ ಕನಕಪುರ ಎಲ್ಲ ಕಡೆಯಿಂದ ಬರ್ತೀವಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ಓಕೆ, ಯಾವತ್ತು ಹಬ್ಬ? 22-23ಕ್ಕೆ ದಳವಾಯಿಕೋಡಲ್ಲಿ. ದಳವಾಯಿಕೋಡಲ್ಲಿ. ಸೋಮ 24 ಕೊಂಡೋತ್ಸವ. ಕೊಂಡನೂ ಇದೆಯಾ? ಕೊಂಡ. ಓಕೆ, ಅಂದರೆ ಯಾವ ಹಬ್ಬದಲ್ಲಿ ಏನು ವಿಶೇಷ ಏನಾನ ಇದೆಯಾ? ಎಳವಾರ ಕಟ್ತಾರೆ. ಹಾಂ, ಒಂದು ಮಾಮೂಲಿ ಗೋಪುರ 22ನೇ ತಾರೀಕು ಶನಿವಾರ ಸುಮಾರು ಊರಿನ ಪ್ರಮುಖ ಬೀದಿಗಳಲ್ಲಿ ಕುಂಭವನ್ನು ತರುವಂಥ ಕಾರ್ಯಕ್ರಮ ಇದೆ. ಕುಂಭ ಹೆಣ್ಮಕ್ಳು ತರ್ತಾರೆ? ಹೆಣ್ಮಕ್ಳುಗಳು ತರ್ತಾರೆ. ಊರಿನ ಎಲ್ಲ ಪ್ರಮುಖರು ಹೆಣ್ಮಕ್ಳುಗಳು ಕುಂಭ ತರುವಂಥ ಕಾರ್ಯಕ್ರಮ, ಹೋಮ ಹವನ ಮತ್ತು ಕೆಲವಾರು ಪೂಜೆಗಳನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಪುನಃ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಪ್ರಮುಖ ಸ್ವಾಮೀಜಿಗಳು ಬರ್ತಾಯಿದ್ದಾರೆ, ಗಣ್ಯ ವ್ಯಕ್ತಿಗಳು ಬರ್ತಾಯಿದ್ದಾರೆ. ಒಂದು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸ್ವಾಮಿ ಪ್ರಸಾದ ಸಿಕ್ಕಿದೆಯಾ? ಓಕೆ, ಈ ಪ್ರಸಾದವನ್ನು ನಾವು ಕೊಟ್ಟ ಮೇಲೆ ನಮ್ಮ ಊರಿನ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾದ್ರೆ ಮುಂದುವರಿಸ್ತೇವೆ. ಓಕೆ, ಅದಕ್ಕೋಸ್ಕರ ನಾವು ಬಂದು ಪ್ರಸಾದ ಕೇಳಿದ್ವು. ಓಕೆ, ಪ್ರಸಾದ ಸ್ವಾಮಿ ಕೊಟ್ಟಿದ್ದಾರೆ. ಯಾವುದೋ ವಿಘ್ನ ಇಲ್ದೇ ನಿಮ್ಮೂರಲ್ಲಿ ಹಬ್ಬ ನಡೀಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ಹಾಯ್, ಹಲೋ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಇಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ದಳವಾಯಿಕೋಡೆಹಳ್ಳಿ ಗ್ರಾಮದಲ್ಲಿ ಇದ್ದೇನೆ. ಇಂದಿನಿಂದ ಈ ಗ್ರಾಮದಲ್ಲಿ 3 ದಿನಗಳ ಕಾಲ ಸಂಪ್ರೋಕ್ಷಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಸಂಪ್ರೋಕ್ಷಣಾ ಕಾರ್ಯಕ್ರಮವನ್ನು ನೋಡೋಣ. ಈ ದೇವಾಲಯವು ಚೋಳರ ಕಾಲದಲ್ಲಿ ಇತ್ತು ಎಂಬುದಕ್ಕೆ ಬಲವಾದ ಸಾಕ್ಷಿಗಳು ಇಲ್ಲಿ ದೊರೆಯುತ್ತಿವೆ. ಕೋಡಿಹಳ್ಳಿ ಗ್ರಾಮದಲ್ಲಿ ಹಿಂದೆ ದಳವಾಯಿಗಳು ವಾಸ ಮಾಡುತ್ತಿದ್ದರು ಎಂಬ ಕಾರಣಕ್ಕೆ ಕೋಡಿಹಳ್ಳಿಯನ್ನು ದಳವಾಯಿ ಕೋಡಿಹಳ್ಳಿ ಎಂದು ಕರೆಯಲಾಗುತ್ತಿದೆ. ಜಾತಿ ಭೇದವಿಲ್ಲದೆ ಮೇಲು ಕೀಳೆಂಬ ಭಾವನೆ ತೊರೆದು ಈ ಗ್ರಾಮದಲ್ಲಿ ಒಟ್ಟಾಗಿ ಈ ದೇವಾಲಯದ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ಇತರೆ ಗ್ರಾಮಗಳಿಗೂ ಮಾದರಿಯಾಗಬೇಕೆಂಬುದು ನನ್ನ ಆಶಯ. ಬನ್ನಿ, ಯುವ ಪೀಳಿಗೆಗೆ ನಮ್ಮ ದೇಗುಲಗಳನ್ನು ಉಳಿಸೋಣ. ನಮ್ಮ ಆಚಾರ ವಿಚಾರ ಆಚರಣೆ ಸಂಸ್ಕಾರ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸೋಣ. ಕೋಡಿಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಸಂಪ್ರೋಕ್ಷಣ ಕಾರ್ಯಕ್ರಮ ದಿನಾಂಕ 22/2/2025 ಶನಿವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಗಂಗಾ ಪೂಜೆ ಗೋಪೂಜೆ ಮುಖಾಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪೂರ್ಣಕುಂಭದೊಂದಿಗೆ ದೇವಾಲಯ ಪ್ರವೇಶಿಸಿ ವಿವಿಧ ಪೂಜೆಗಳೊಂದಿಗೆ ಶ್ರೀ ಬಸವೇಶ್ವರ ಸ್ವಾಮಿ ಕಳಶ ಆರಾಧನಾ ಪೂಜೆ ಮತ್ತು ಆವಾಹಿತ ಸರ್ವದೇವತಾ ಹೋಮ ಪೂಜೆ ನೆರವೇರಲಿದೆ. ದಿನಾಂಕ 23/2/2025 ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಶ್ರೀ ಬಸವೇಶ್ವರ ಸ್ವಾಮಿಗೆ ಕುಂಭಾಭಿಷೇಕ, ಗೋಪುರ ಕುಂಭಾಭಿಷೇಕ, ಅಭಿಷೇಕ, ಅಷ್ಟೋತ್ತರ, ಮಹಾಮಂಗಳಾರತಿ ನೆರವೇರಲಿದೆ. ಬೆಳಿಗ್ಗೆ 10:30ಕ್ಕೆ ಧಾರ್ಮಿಕ ಸಮಾರಂಭ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವಿರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. 24/2/2025 ಸೋಮವಾರ ಎಳವಾರ ಮತ್ತು ಕೊಂಡೋತ್ಸವ ನೆರವೇರಲಿದೆ. ಸದ್ಭಕ್ತರು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೊಳ್ಳುತ್ತೇವೆ.
ಬೇಕಾದವರೆಲ್ಲ ಇಡುವನ್ನ ಇಡುತ್ತಾರೆ. जम्बुफलसारभक्षितम् उमासुतं जमामि विघ्नेश्वरನ ಪಾದಗಳಿಗೆ ನಮಸ್ಕರಿಸುತ್ತಾ ವಿಘ್ನೇಶ್ವರನಲ್ಲಿ ಮೊದಲು ಮಾಡಿಕೊಂಡು ಸರಿಸಿದವರನ್ನು ಸದಾ ಕಾಯುವವನು ಭಕ್ತೋದ್ಧಾರಕನು ದಯಾಸಾಗರನೇ ಆಗಿರುವಂತಹ ಗಂಡುಗಲಿ ವೀರಭದ್ರ ದೇವರು ಹುಟ್ಟಿದ 2,000 ನಯನ 6,000 ಭುಜ ಕಣ್ಣ ಒಳಮುಡಿದ ಮೀಸೆ ಮಂಡ ಬಲಸ್ತ ಲಿಖಿತ ಹಲಗ ಬಿದಿರಿನ ಆಳಗತ್ತಿ ಹದಿರ ಗತ್ತಿ ಮುಂದೆ ನಿಂತವಯ್ಯ ತಾನು ಒಳ್ಳೆಯದು ಕೃಷಿಲಿಂಗಾಂಗಿ
ಗಡಿ ಗ್ರಾಮವಾದಂತಹ ನಲವಾಡಿ ಕೋಡಿಹಳ್ಳಿಯಲ್ಲಿ ನಡೆಯುತ್ತಿರುವಂತಹ ಅವರ ದೇವಸ್ಥಾನದ ಉದ್ಘಾಟನೆಯು ಹಲವರು ಮೂರ್ತಿಗಳ ಗುರುಗಳ ಆಶೀರ್ವಾದವು ಸದಾ ಇರಲಯ್ಯ. ಈ ಗ್ರಾಮವೇ ಅಲ್ಲದೆ ಅಕ್ಕಪಕ್ಕದ ಗ್ರಾಮಗಳಿಗೆ ಶ್ರೀ ಬಸವೇಶ್ವರ ಸ್ವಾಮಿಯ ಆಶೀರ್ವಾದವು ಶ್ರೀಕೃಷ್ಣ ರಾಧೆ ಅವಮಾನದಿಂದ ದಕ್ಷಿಣೆ ದಾನ ಅವಮಾನ ಮುಂದಕ್ಕೆ ನಾನು ತೆಗೆದುಕೊಡುವುದಿಲ್ಲ. ಯಾಕೆಂದ್ರೆ ಬೆಳವಣಿಗೆ ದಾನ ಮಾರ್ಗ ಆದ್ರೆ ಹಣ ಇಲ್ಲ ಅಂತ ಇದ್ರಿ.
ದುರ್ಗೆಯರ ಕಾವಲು, ಲಂಕೆ ಹನುಮನ ಕಾವಲು, ಆ ಹನುಮನಿಗೆ ಕಾಲಲೇಸನ ಕಾವಲು, ಕಾಲಲೇಸನಿಗೆ ನಮ್ಮ ಕಾಳಿಕಾದೇವಿಯ ಕಾವಲು, ಮುಖದವರಿಗೆ ದಶಮುಖದವರು ಈ ರೀತಿ ಕಾವಲಂ ಕಟ್ಟಿ ಧಾರಣೆ ಮಾಡಿಕೊಂಡು ರಾಜಬೀದಿಯಲ್ಲಿ ಬಂದಿದ್ದನೆ. ರಾಜವಸ್ಯ ಅನವಸ್ಯ ವರಿತೊಯ್ಯ ರುದ್ರ ಅಪ್ಪರೇ ರುದ್ರ ಸರ್ವೋತಾರ ಲಿಂಗಾಜ್ಯ ಲೀಲ ವಿನೋದ ರುದ್ರನಾಟ್ಯ ಶಿವನ ತತ್ವ ತಾನು ಒಳ್ಳೆಯದು ಸರ್, ತಮ್ಮ ಹೆಸರು ಸರ್? ಓಕೆ, ಇವತ್ತು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ವಾ, ಕಾರ್ಯಕ್ರಮ, ಅದ್ರ ವಿಶೇಷ ಹೇಳ್ತೀರಾ ಸರ್ ತಾವು? ಈ ದಿನ ನಾವು ಸಂಪೂರ್ಣ ಕಾರ್ಯಕ್ರಮ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊಸದಾಗಿ ಬಣ್ಣ ಹೊಡಿಸಿದ್ವಿ. ಅದರಿಂದ ಈ ದಿನ ನಾವು 2000 ಜನಗಳಿಗೆ ಊಟದ ವ್ಯವಸ್ಥೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಈ ದೇವಸ್ಥಾನಕ್ಕೆ ಊರಿನ ಮುಖಂಡರುಗಳು ಮತ್ತು ಊರಿನ ಎಲ್ಲ ಜನಾಂಗದ ಪ್ರತಿಯೊಂದು ದೇವರು ಸಹ ಎಲ್ಲರೂ ಅವರ ಕೈಲಾದಷ್ಟು ಧನ ಸಹಾಯ ಮಾಡಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಹಕಾರದಲ್ಲಿ ಇರ್ತಾರೆ. ಎಲ್ಲರಿಗೂ ತುಂಬ ರೀತಿಯಾದ ಧನ್ಯವಾದಗಳನ್ನ ಹೇಳ್ತಾ ಇರ್ತೀವಿ. ತಾತ ಕಾಲದಲ್ಲಿ ಸುಮ್ಮನೆ ಒಂದು ಗೋಪುರ ಥರ ಕಟ್ಕೊಂಡಿದ್ರು. ಇವಾಗ 13 ವರ್ಷದಲ್ಲಿ ಎಲ್ಲ ಕೆಲಸ ಹಾಕಿ ಇನ್ನೂ ಹೊಸದಾಗಿ ಸ್ಥಾಪನೆ ಮಾಡಿ ಹೊಸದಾಗಿ ತಳದಿರು ಹೊಸದಾಗಿ ಸ್ಥಾಪನೆ ಮಾಡೋದು. ಇವೆಲ್ಲ ಮತ್ತು ಕಲ್ಲುಗಳೆಲ್ಲ ಆ ಕಡೆ ಇದೆ ಒಂದ್ಸರಿ ತಳ್ಳಿ ಇವೆಲ್ಲ ಮಾಡಿ ವರ್ಷಕ್ಕೊಂದ್ಸರಿ ಕೊಂಡು ಉತ್ಸವ ಮಾಡ್ತೀವಿ. ಮತ್ತು ಅನ್ನ ಸ್ಥಾಪನೆ ಮಾಡ್ತೀವಿ. ದೇವ್ರ ಉತ್ಸವ ಊರಲ್ಲಿ ದೇವ್ರ ಉತ್ಸವ ಮಾಡ್ತೀವಿ. ಇತಿಹಾಸ ನಮ್ಮ ತಾತನ ಇತಿಹಾಸದಿಂದ ಇದು ದೇವಸ್ಥಾನ ನಡೀತದೆ. ಕಲಾತನದಿಂದ ರಾಜರ ಒಂದು ಯುಗಗಳಿಂದ ನಮ್ಮಲ್ಲಿ ಮಾನವ ಜೀವನಕ್ಕೆ ಒಂದು ದೇವರು ಭಕ್ತಿ ಅನ್ನೋ ಒಂದು ಬೀಜವನ್ನು ಬಿತ್ತಾ ಬಂದಿದ್ದಾರೆ. ಅದೇ ಕಾರಣಕ್ಕೆ ಈ ನಮ್ಮ ಊರಿನಲ್ಲಿರುವಂಥ ಸುತ್ತಮುತ್ತ ಊರಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಆ ದೇವರನ್ನು ಭಕ್ತಿ ಏನಿದೆಯಲ್ಲ, ಇಷ್ಟು ಜನರನ್ನ ನಮ್ಮನ್ನು ಒಟ್ಟಿಗೆ ಸೇರಿಸಿದ ಒಂದು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ ನಮ್ಮನ್ನೆಲ್ಲ ಜೊತೆಗೂಡಿಸಿದೆ. ಆ ಒಂದು ಸದುದ್ದೇಶ ಇಟ್ಕೊಂಡು ನಮ್ಮ ಊರಿನ ಮುಖಂಡರು ನಮ್ಗೆ ಹಾಕೊಟ್ಟ ಮಾರ್ಗ ಇದು. ಇಂಥ ಒಳ್ಳೆ ಊರಿನ ಮಧ್ಯೆ ಇರುವಂಥ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಮುಂಚೆ ಒಂದು ಸಣ್ಣ ಗುಡಿಯಾಗಿತ್ತು. ಅದನ್ನು ಬಹಳ ಶ್ರಮಪಟ್ಟು ಅವರ ಮಾರ್ಗದರ್ಶನದಿಂದ ಈ ಒಂದು ಹಂತಕ್ಕೆ ತಂದಿದ್ದಾರೆ. ಇವಾಗಲೂ ಕೂಡ ಅದರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿ ಹೊಸ ಗೋಪುರ ಮತ್ತು ಬಣ್ಣ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿ ಅಂತ ಒಂದು ಸದಾಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಶುರು ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಧ್ಯಾನ ಕೂರಿಸಿ ಗುರುಗಳು ಧ್ಯಾನ ಕುಳಿತರು. ಆ ಸೋರೆಕಾಯಿಗಳು ತಮ್ಮ ಕೈಗಳನ್ನು ಹೀಗೆ ಮೇಲೆ ಇಟ್ಕೊಂಡಾಗ ತಲೆ ಮೇಲೆ ಏನೋ ಒಂದು ಸ್ವಲ್ಪ ದಾರ ಥರ ಹತ್ತಂತೆ. ನೋಡ್ಕೊಂಡ್ರೆ ಒಂದೊಂದು ಸೋರೆಕಾಯಿಗಳ ದಾರ ಹಿಡ್ಕೊಂಡು ಬಂದು ಹುಡ್ಕಾಡ್ಕೊಂಡು ಬಂದರೆ
ಅದರ ಬುಡ, ಆ ಸೋರೆಕಾಯಿಯ ಬಳ್ಳಿಯ ಬುಡ ಏನಾಗಿತ್ತು? ಒಂದೇ ಆಗಿತ್ತು. ಹಾಗೆ ಈ ಕಥೆನ ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ನಾವೇನು ಈ ದಳವಾಯಿ ಕೋಡಳ್ಳಿಯಲ್ಲಿ ಇದೀವಲ್ಲ, ಎಲ್ಲ ಮನೆಯವರು ಕೂಡ ಈ ಬಸವಣ್ಣನೆಂಬ ಬಳ್ಳಿಯಲ್ಲಿ ಅರಳಿರ್ತಕ್ಕಂಥ ಸೋರೆಕಾಯಿಗಳು. ಎಲ್ಲ ಮನೆಗಳು ನಿಮ್ಮದು ಎಲ್ಲ ಮೂಲ ಹುಡ್ಕಾಡ್ಕೊಂಡು ಬಂದರೆ ಈ ದಳವಾಯಿ ಕೋಡಳ್ಳಿಯ ಬಸವಣ್ಣನೇ ಅಂತ ಸಿಗ್ತದೆ. ಹಾಗೆ ನನಗೆ ಸನ್ಮಾನ ಮಾಡಲಿಲ್ಲ, ನನ್ನನ್ನು ಮುಂದೆ ಕರೀಲಿಲ್ಲ, ನನಗೇನು ಜವಾಬ್ದಾರಿ ಕೊಡಲಿಲ್ಲ, ನನಗೆ ಅದನ್ನು ಮಾಡಲಿಲ್ಲ, ಇದನ್ನು ಮಾಡಲಿಲ್ಲ ಅನ್ನುವಂಥದ್ದು ಎಲ್ಲ ಮನಸ್ಸಿನಿಂದ ಬಿಟ್ಟು ಸ್ವಚ್ಛ ಮನಸ್ಸನ್ನು ಇಟ್ಕೊಂಡು ಭಕ್ತಿಯಿಂದ ನೀವು ಬಾಗಿ ಆ ಬಸವಣ್ಣನೆಡೆಗೆ ಸಾಗಿದ್ರೆ ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಮತ್ತು ನಿಮ್ಮ ಪಾಪಗಳು ಕೂಡ ನಾಶ ಆಗ್ತವೆ. ಆವಾಗ ಬಸವಣ್ಣನ ಕೃಪಾ ಆಶೀರ್ವಾದ ನಿಮ್ಮ ಮೇಲಾದರೆ ಏನಾಗುತ್ತೆ? ಒಳ್ಳೇದಷ್ಟೇ ಆಗುತ್ತಾ? ಅಷ್ಟೇನಾ? ಸಂಪತ್ತು ಸಿಗುತ್ತೆ, ಸಂತಾನ ಸಿಗುತ್ತೆ, ಶ್ರೀಮಂತಿಕೆ ನಿಮ್ಗೆ ಆಹ್ವಾನ ಮಾಡುತ್ತೆ, ಆರೋಗ್ಯ ಸಿಗುತ್ತೆ. ಯೌವನ ಮಾತ್ರ ಸಿಗುವುದಿಲ್ಲ, ಕೇಳಬೇಡ ಅದನ್ನು. ನಿಮಗೆಲ್ಲ ವಯಸ್ಸಾಗೈತಿ ಈಗ. ನೀವು ಮತ್ತೆ ಯೌವನ ಇರೋರು ಇರ್ತಾರ, ಅವರು ಒಂದಿನ ನಿಮ್ಮಂಗೆ ಹಾಕ್ತಾರೆ. ಆವಾಗ ಅವರು ಅಂತಾರೆ, ಇವ್ರು ನಿಮ್ಮ ನೋಡಿ ಅವ್ರು ನಗ್ತಿರ್ತಾರೆ, ಆದ್ರೆ ಗೊತ್ತಿರಂಗಿಲ್ಲ ನಾವು ಮುಂದೊಂದಿನ ಹಿಂಗೆ ಹಾಕಿ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಯಾಕೆ ಹೇಳು? ಬಿಸಿ ರಕ್ತದ ಚಿಲುಮೆ ಕುಣಿತಾ ಇರ್ತಾರೆ ಅವರು. ಮುಂದೊಂದು ದಿನ ಅವರು ತಣ್ಣಗೆ ಹಾಕ್ತಾರೆ, ಅವಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರು ಕುಣಿತಿರ್ತಾರೆ. ಹಿಂಗೆ ಹಸುರೆಲೆ ಚಿಗುರ್ತಾ ಇರ್ತದೆ, ಹಣ್ಣೆಲೆ ಉದುರ್ತಾ ಇರ್ತದೆ. ಎಷ್ಟೋ ಜನ ನಾವಿಲ್ಲಿ ಭೂಮಿಗೆ ಬಂದಿದ್ದೀವಿ, ಹೋಗ್ತಾ just be vibing, reaching for something within you.